ಪವರ್ ಶೇರಿಂಗ್ ಟೆನ್ಷನ್ನಲ್ಲಿರೋ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆ ಬಿಗ್ ಶಾಕ್ ಕೊಡಲು ಮುಂದಾಗಿದೆ. ನಮ್ಮನ್ನು ಕಡೆಗಣಿಸುತ್ತಿರೋ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲು ರಾಷ್ಟ್ರೀಯ ಅಹಿಂದ ಪಕ್ಷ ರಚಿಸುತ್ತೇವೆ ಎಂದು ಅಹಿಂದ ಸಂಘಟನೆ ಎಚ್ಚರಿಕೆ ನೀಡಿದೆ. ಕಾಂಗ್ರೆಸ್ ವಿಭಜನೆ, ಅಹಿಂದ ಹೊಸ ಪಕ್ಷ ರಚನೆ. ಅಹಿಂದ ಸಂಘಟನೆಯಿಂದ ಕಾಂಗ್ರೆಸ್ಗೆ ಬಿಗ್ ವಾರ್ನಿಂಗ್. ಕೈ ಪಕ್ಷದಲ್ಲಿದ್ದ ಅಹಿಂದ ಕೋಟೆ ಬ್ಲಾಸ್ಟ್ ಆಯ್ತಾ? ಒಂದೆಡೆ ನಾಯಕತ್ವದ ಕಚ್ಚಾಟ, ಮತ್ತೊಂದೆಡೆ ಸರ್ಕಾರದ ವಿರುದ್ಧವೇ ಕೆಲ ಸಂಘಟನೆಗಳು ತಿರುಗಿ ಬೀಳ್ತಿದ್ದು ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಸಿಎಂ ಕುರ್ಚಿ ಟೆನ್ಷನ್ನಲ್ಲಿರೋ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆ ಬಿಗ್ ಶಾಕ್ ಕೊಡಲು ಮುಂದಾಗಿದೆ. ನಮ್ಮನ್ನ ಕಡೆಗಣಿಸುತ್ತಿರೋ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲು ರಾಷ್ಟ್ರೀಯ ಅಹಿಂದ ಪಕ್ಷ ರಚಿಸುತ್ತೇವೆ ಎಂದು ಅಹಿಂದ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಇಂದು ಪ್ರೆಸ್ ಮೀಟ್ ಮಾಡಿ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆ ಇದೆ, ಅದರಲ್ಲಿ ನಮ್ಮ ಕಾಂಗ್ರೆಸ್ ಯಾರು ದುಡ್ಡಿದ್ದಾರೆ, ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಮೊದಲು ಆದ್ಯತೆ ಕೊಡಿ ಅಂತ ಟಿಕೆಟ್ ಕೇಳ್ತೀವಿ. ಯಾರು ಟಿಕೆಟ್ ಕೊಡೋದಿಲ್ಲ ಅಲ್ಲಿ ನಮ್ಮ ರೆಬಲ್ ಆಗಿ ಅಹಿಂದ ಪಕ್ಷ ಅಂತಾನೆ ಮಾಡಿ ನಾವು ಕ್ಯಾಂಡಿಡೇಟ್ ಆಗ್ತೀವಿ. ಅದು ನಮ್ಮ ಒಂದು ಮೇನ್ ಗುರಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ತದ್ವಿರುದ್ಧವಾಗಿ ರಾಷ್ಟ್ರೀಯ ಅಹಿಂದ ಪಕ್ಷ ಅಂತ ಪಕ್ಷ ಮಾಡಬೇಕು ಅಂತ ನಾವು ಒಮ್ಮತದಿಂದ ಅಹಿಂದ ಸಂಘಟನೆಗಳೆಲ್ಲ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬೆಳವಣಿಗೆಯಿಂದ ಅಹಿಂದ ವರ್ಗ ರೋಸಿ ಹೋಗಿದೆ. ಇದರಿಂದ ನಮಗೆ ಶಾಶ್ವತ ಪರಿಹಾರ ಬೇಕಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ನಾವು ಕಾಂಗ್ರೆಸ್ಗೆ ಬೆಂಬಲನೆ ನೀಡಿದ್ರು, ಅವರು ಅಹಿಂದ ವರ್ಗವನ್ನ ಕಡೆಗಣಿಸಿದ್ದಾರೆ. ದಾವಣಗೆರೆಯಲ್ಲಿ ಒಂದೇ ಒಂದು ಫ್ಯಾಮಿಲಿಗಾಗಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ. ನಾವೇ ನಿಮಗೆ ಮತ ಹಾಕಿ ನಿಮ್ಮ ಮುಂದೆ ಭಿಕ್ಷೆ ಬೇಡಬೇಕಾ ಅಂತ ಅಹಿಂದ ಸಂಘಟನೆಯ ಶಿವಣ್ಣ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಮತ ಕೊಟ್ಬಿಟ್ಟು ನಿಮ್ ಮನೆ ಬಾಗಿಲಲ್ಲಿ ಭಿಕ್ಷುಕರ ತರ ಕಾಯ್ಬೇಕಾ ಕಾಂಗ್ರೆಸ್ ಮುಖಂಡ್ರೆ? ನಮ್ಮ ಮುಖಂಡರುಗಳು ಅಂತ ನಾವು ನಿಮ್ಗೆ ಗೆಲ್ಸಿ ವಿಧಾನಸಭೆ ಕಳಿಸಿದ್ರೆ ನೀವು ಸ್ವಾರ್ಥ ರಾಜಕಾರಣ ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳಿಗೆ ಆಸ್ತಿ ಮಾಡ್ಕೊಂಡು ನಮ್ನೆಲ್ಲ ಬಲಿಪಸು ಮಾಡ್ತಾ ಇದ್ದೀರಾ? ಯಾವ ಸ್ವಾರ್ಥಕ್ಕಾಗಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ? ಒಂದು ಸಿಎಂ ಕುರ್ಚಿಗಾಗಿ ಕೊಡಿ, ದಲಿತ ಮುಖ್ಯಮಂತ್ರಿ ಮಾಡಿದ್ದೀರಾ? ಕೊಡಿ, ಖರ್ಗೆ ಕರ್ಕೊಂಡು ಕೂರಿಸಿ, ಇಲ್ಲ ಪರಮೇಶ್ವರ್ ಕೊಡಿ, ನಮಗೆ ಸಂತೋಷ. ಇನ್ನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿರುವಾಗಲೇ ಅಹಿಂದ ನಾಯಕ ಶಿವಣ್ಣ ದಲಿತ ಸಿಎಂ ಬಾಂಬ್ ಸಿಡಿಸಿದ್ದಾರೆ. ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಜಿ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿ ಅಂತ ಆಗ್ರಹಿಸಿದ್ದಾರೆ. ಇನ್ನು ಇದೇ ವೇಳೆ ಮಾಜಿ ಸಚಿವ ರಾಜಣ್ಣ ಮಾತನಾಡಿ, ನಾನು ಈಗಲೂ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕೇಳುವುದು ದಲಿತ ನಾಯಕನನ್ನೇ ಸಿಎಂ ಮಾಡಿ ಎಂದು ಆಗ್ರಹಿಸಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯನವರನ್ನ ಸೇಫ್ ಮಾಡುವ ತಂತ್ರವನ್ನ ಸಿಎಂ ಆಪ್ತರು ಮಾಡುತ್ತಿದ್ದಾರೆ ಎನ್ನಲಾಗ್ತಿದೆ. ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ನಾನು ಬದ್ಧ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದ್ರು? ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನು ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಇನ್ನು ಅಹಿಂದ ಮುಖಂಡ ಮನೋಹರ್ ಮಾತನಾಡಿ, ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಯೋಜನವಿಲ್ಲ. ಕಾಂಗ್ರೆಸ್ನಿಂದ ಅಹಿಂದ ವರ್ಗಕ್ಕೆ ಅನ್ಯಾಯವಾಗುತ್ತಿದೆ. ಅಹಿಂದ ವರ್ಗದ ಮತಗಳಷ್ಟೇ ಕಾಂಗ್ರೆಸ್ಗೆ ಬೇಕಾಗಿರೋದು. ಕಾಂಗ್ರೆಸ್ ಪಕ್ಷ ಅಹಿಂದ ವರ್ಗವನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕುತ್ತಿದೆ. ಕಾಂಗ್ರೆಸ್ನಿಂದ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗಿದೆ. ಇದನ್ನ ನಾವು ಸಹಿಸೋದಿಲ್ಲ. ನೀವು ಲಕ್ಸುರಿ ಲೈಫ್ ಲೀಡ್ ಮಾಡೋಕೆ ನಾವು ಮತ ಹಾಕಿರೋದಾ ಅಂತ ಕಿಡಿಕಾರಿದ್ರು. ಮಾಡಿಲ್ಲ, ಮುಸ್ಲಿಮರು ಮುಖ್ಯಮಂತ್ರಿ ಮಾಡಿಲ್ಲ, ದಲಿತರು ಮುಖ್ಯಮಂತ್ರಿ ಮಾಡಿಲ್ಲ. ಯಾರು ಯಾಕೆ ಕೇಳಿಲ್ಲ? ಎಷ್ಟು ಹೋರಾಟ ಮಾಡಿಲ್ವಾ? ಅದಕ್ಕೆ ಕೊಟ್ಟಿದ್ದಾರೆ ಅವರು ಪಟ್ಟಬದ್ಧ ಹಿತಾಸಕ್ತಿಗಳು ಮೇಲೆ ಕರ್ನಾಟಕ ಉಸ್ತುವಾರಿ ಅಂತ ಯಾರು ಈ ಕರ್ನಾಟಕ ಬರ್ತಾರೋ ಅವ್ರನ್ನೆಲ್ಲ ನಮ್ಮನ್ನು ತುಳಿತಾ ಇದ್ದಾರೆ. ಇದನ್ನ ಕೇಳಕ್ಕೆ ನಿಮ್ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದ್ರ? ಕೇಳ್ತಾ ಇದೀವಲ್ಲ. ಅಹಿಂದ ವರ್ಗ, OBC ವರ್ಗ ನೋಡಿ ಸರ್, ಸ್ವಾಮಿಗಳೇ, ಇಲ್ಲಿ OBC ವರ್ಗ ಅಂತ ಇದೆ. OBC ಸಮಾಜದಲ್ಲಿ ಮುಸ್ಲಿಂ ಕಮಿಟಿ ಎಲ್ಲ ಬರ್ತಾರೆ. 25% ಕೊಡಿ ನಮಗೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಇದೀಗ ಅಹಿಂದ ನಾಯಕರ ಕಿಚ್ಚು ಕಾಂಗ್ರೆಸ್ ನಾಯಕರಿಗೆ ತಲೆನೋವಾಗಿದೆ. ಈ ನಡುವೆ ಸತೀಶ್ ಜಾರಕಿಹೊಳಿ ಅಹಿಂದ ಸಮಾವೇಶ ಮಾಡಲು ಮುಂದಾಗಿದ್ದಾರೆ.
ಈ ಮೂಲಕ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕ ಎಂದು ಗುರುತಿಸಿಕೊಳ್ಳಲು ಮುಂದಾದ್ರ ಅನ್ನೋದು ಇದೀಗ ಪ್ರಶ್ನೆಯಾಗಿದೆ. ದುರ್ಗೇಶ್ ನಾಯಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.